ಬಿ.ಕಾಮ್ ಮೊದಲ ಸೆಮಿಸ್ಟರಿನ ವಿದ್ಯಾರ್ಥಿಗಳಿಗೆ ಕನ್ನಡ ಕಡ್ಡಾಯ ಪತ್ರಿಕೆಯು ಕುರಿತಾಗಿ ನಿಮಗೆ ವಾಣಿಜ್ಯ ಸಂವಹನ ಜೊತೆಗೆ ನವೋದಯ ಕಾವ್ಯದ ಕುರಿತಾಗಿ ಮಾಹಿತಿ ಇದೆ. ಅದರಲ್ಲಿ ಪ್ರಮುಖವಾಗಿ ನವೋದಯ ಸಾಹಿತ್ಯ ಉದಯ ಹೇಗಾಯಿತು, ಅದಕ್ಕೆ ಏನೆಲ್ಲ ಪ್ರೇರಣೆ ಮತ್ತು ಪ್ರಭಾವ ಮತ್ತು ಅದರ ಲಕ್ಷಣ ಏನು ಎಂಬ ವಿಚಾರ ಕುರಿತಾಗಿ ನಾನಿಲ್ಲಿ ನಿಮಗೆ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ಹೊಸಗನ್ನಡ ಕಾಲವು ಎಂದಿನಿಂದ ಆರಂಭವಾಯಿತೆಂದು ನಿರ್ಧರಿಸುವುದು ಅವಶ್ಯಕ. ಹೊಸಗನ್ನಡ ಮತ್ತು ಹಳೆಗನ್ನಡ ಎಂಬ ಪದಗಳನ್ನು ಪ್ರಾಚೀನ ಕವಿಗಳು ತಮ್ಮ ತಮ್ಮ ಕಾಲದ ಕನ್ನಡವನ್ನು ಅನುಲಕ್ಷಿಸಿ ಬಳಸಿದುಂಟು. ಆದರೆ ಹಳೆಗನ್ನಡ ಮತ್ತು ನಡುಗನ್ನಡ ಘಟ್ಟಗಳು ಇಂತಿಂಥ ವರ್ಷದಿಂದಲೇ ಆರಂಭವಾದುದು ಎಂದು ನಿರ್ಧರಿಸುವುದು ಅದು ತುಂಬ ಕಷ್ಟಕರವಾದ ಒಂದು ಸನ್ನಿವೇಶ. ಆದರೂ ಸ್ಥೂಲವಾಗಿ 12ನೆಯ ಶತಮಾನದ ಮಧ್ಯಭಾಗವನ್ನು ಈ ಎರಡೂ ಘಟ್ಟಗಳನ್ನು ವಿಭಜಿಸುವ ಕಾಲವೆಂದು ತಿಳಿಯಲಾಗಿದೆ. ಅದರಂತೆ 19ನೆಯ ಶತಮಾನದಲ್ಲಿ ಹೊಸಗನ್ನಡದ ಆರಂಭವನ್ನು ನಾವು ಗುರುತಿಸುತ್ತಿದ್ದೇವೆ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಭಾರತದ ತುಂಬ ಬೀಸಿದ್ದ ಪುನರುಜ್ಜೀವನದ ಗಾಳಿಯಲ್ಲಿ ಕನ್ನಡವು ಹೊಸತನವನ್ನು ಪಡೆದುಕೊಂಡಿತು. ಆ ಫಲವಾಗಿ ಹುಟ್ಟಿ ಬಂದ ಹೊಸ ಸಾಹಿತ್ಯ ಅನೇಕ ಮುಖವಾಗಿ ಬೆಳೆದು ವಿಲಕ್ಷಣವಾದ ನವೀನತೆಯಿಂದ ಅದು ಕಂಗೊಳಿಸಿತು. ಪಾಶ್ಚಾತ್ಯ ಮತ್ತು ಅನ್ಯ ಪ್ರಾಂತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಪ್ರಭಾವದ ಮೂಲಕ ಸ್ವಭಾಷಾ ಮತ್ತು ಸಂಸ್ಕೃತಿಗಳ ಪ್ರಜ್ಞೆಯ ಮೂಲಕವಾಗಿಯೂ ಹೊಸಗನ್ನಡ ಸಾಹಿತ್ಯದ ಅದು ನವೋದಯ ಸಾಹಿತ್ಯವಾಯಿತು ಎಂದು ರಾಯ ಧಾರವಾಡಕರ್ ಅವರು ಗದ್ಯ ಪ್ರಾಶಸ್ತ್ಯ, ಪದ್ಯಗಳ ಪ್ರಾಸರಾಹಿತ್ಯ ಮತ್ತು ವ್ಯಕ್ತಿನಿಷ್ಠ ಕಾವ್ಯ, ಹೊಸ ಛಂದಸ್ಸಿನ ಪ್ರಯೋಗ, ಹೊಸ ಸಾಹಿತ್ಯ ರೂಪಗಳ ನಿರ್ಮಾಣ ಮೊದಲಾದವುಗಳು ಹೊಸಗನ್ನಡ ಸಾಹಿತ್ಯದ ಲಕ್ಷಣಗಳೆಂದು ಅವರು ತಿಳಿಸ್ತಾರೆ. 19ನೆಯ ಶತಮಾನದ ಪೂರ್ವದಲ್ಲಿ ಮುಮ್ಮಡಿ ಕೃಷ್ಣರಾಜ ಮತ್ತು ಇತರರ ಕೃತಿಗಳಲ್ಲಿ ಗದ್ಯ ನಮಗೆ ಕಂಡುಬರುತ್ತದೆ. ಅದರಂತೆ ಮುದ್ದಣ್ಣ ಕೂಡ ಹಳೆ ಸಂಪ್ರದಾಯದ ಕವಿ. ನಾವು ಇವನನ್ನು ಆಧುನಿಕ ಮುಂಗೋಳಿ ಎಂದು ನಾವು ಕರೆಯುತ್ತೀವಿ. ಮುದ್ದಣ್ಣ ತನ್ನ ಹಳೆಯ ಸಂಪ್ರದಾಯದ ರೀತಿಯಲ್ಲಿ ತನ್ನ ಬರಹವನ್ನು ಬರೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮುಂದೆ ಆಂಗ್ಲ ಭಾಷೆ ಮತ್ತು ಸಾಹಿತ್ಯಾಭ್ಯಾಸಗಳ ಪ್ರಭಾವದಿಂದ ಮೂಡಿಬಂದ ಸಾಹಿತ್ಯ ಕೃತಿಗಳಲ್ಲಿ ಕಾಣುವ ಹೊಸತನವನ್ನು ನಾವು ಇವರ ಕೃತಿಗಳಲ್ಲಿ ಅಥವಾ 19ನೇ ಶತಮಾನದ ಪೂರ್ವ ಭಾಗದಲ್ಲಿ ರಚಿತವಾದ ಕೃತಿಗಳಲ್ಲಿ ನಾವು ಕಾಣಲಾರೆವು. ನಮ್ಮ ದೇಶದ ಉಳಿದ ಭಾಷೆಗಳಂತೆ ಕನ್ನಡದಲ್ಲಿಯೂ ಹೊಸ ಸಾಹಿತ್ಯವು ಇಂಗ್ಲಿಷ್ ವಿದ್ಯಾಭ್ಯಾಸ, ವಿಚಾರ ಸರಣಿ ಇವುಗಳ ತೀವ್ರ ಪ್ರಭಾವದಿಂದಲೂ ತಲೆ ಎತ್ತಿದವು. ಇಂತಹ ಹೊಸ ಸಾಹಿತ್ಯವು ನಿಜವಾಗಿ ಕನ್ನಡದಲ್ಲಿ ಬಂದುದು 19ನೇ ಶತಮಾನದ ಕೊನೆಯ ಭಾಗದಲ್ಲಿಯೇ. ಅಂದರೆ 19ನೇ ಶತಮಾನದ ಮಧ್ಯಭಾಗವನ್ನು ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲ ಎಂದು ನಾವು ಕರೆಯುವುದು ಉಚಿತವಾದದ್ದು. 18ನೇ ಶತಮಾನದಲ್ಲಿ ಹೇಳಿಕೊಳ್ಳುವಂತಹ ಸಾಹಿತ್ಯ ರಚನೆ ನಡೆಯಲಿಲ್ಲ. ಈ ಕಾಲವನ್ನು ಸಾಹಿತ್ಯ ಸೃಷ್ಟಿಯಿಂದ ಬರಡು ಕಾಲವೆಂದು ಕರೆಯಬಹುದು. ಈ ಬರಡುತನಕ್ಕೆ ಮುಖ್ಯ ಕಾರಣ ರಾಜಾಶ್ರಯದ ಒಂದು ಕೊರತೆ. ಕರ್ನಾಟಕದ ಬಹುಭಾಗವು
ಪೇಶವೆ ಮತ್ತು ನಿಜಾಮರ ಆಡಳಿತಕ್ಕೆ ವಶವಾಗಿತ್ತು. ಈ ಕಾಲದಲ್ಲೂ ಹೇಳಿಕೊಳ್ಳುವಂತಹ ಶ್ರೇಷ್ಠ ಗ್ರಂಥಗಳು ಹೊರಬರಲಿಲ್ಲ. ಅದೇ ರಾಮಾಯಣ, ಮಹಾಭಾರತ, ಭಾಗವತ, ಶಿವಪುರಾಣದ ಕಥೆಗಳೇ ಅಂದು ವಿಷಯದ ವಸ್ತುವಾಗಿದ್ದವು. ಶತಕ, ವಚನ, ಶಾಸ್ತ್ರ ಗ್ರಂಥಗಳೂ ಕೆಲವು ಅಲ್ಲಲ್ಲಿ ಮೂಡಿಬಂದವು. ಮೈಸೂರು ಕೆಳದಿ ರಾಜರುಗಳ ಬಗ್ಗೆ ಚಾರಿತ್ರಿಕ ಕೃತಿಗಳು ಕೆಲವೊಂದು ಹೊರಬಂದವು. ಭಾಷೆಯ ದೃಷ್ಟಿಯಿಂದ ನಡುಗನ್ನಡವೇ ಪ್ರಧಾನವಾಗಿದೆ. ಬ್ರಿಟಿಷರ ಒಂದು ಆಗಮನದಿಂದ ನಮ್ಮ ದೇಶದಲ್ಲಿ ರಾಜಕೀಯ, ಸಾಮಾಜಿಕ ಬದಲಾವಣೆ ಆದಂತೆ ಸಾಹಿತ್ಯಿಕ ಬದಲಾವಣೆಗಳೂ ಉಂಟಾದವು. ಕನ್ನಡ ನಾಡಿಗೆ ಆಂಗ್ಲರ ಸಂಪರ್ಕವು ಒಂದು ರೀತಿಯಿಂದ ಗುಪ್ತ ವರದಾನವಾಗಿ ಪರಿಣಮಿಸಿತು. ಆಂಗ್ಲ ಮಿಷನರಿಗಳು, ಅಧಿಕಾರಿಗಳು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ನೆರವಾದರು. ಧರ್ಮ ಪ್ರಸಾರಕ್ಕೆ ಬಂದ ಮಿಷನರಿಗಳು ಜನಸಂಪರ್ಕಕ್ಕಾಗಿ ಪ್ರಾಂತೀಯ ಭಾಷೆಯಾದ ಕನ್ನಡವನ್ನು ಕಲಿಯುವುದು ಅವರಿಗೆ ಅನಿವಾರ್ಯವಾಯಿತು. ಮುಂದೆ ಅವರು ಕನ್ನಡಕ್ಕೆ ಬೈಬಲನ್ನು, ಇತರ ಧಾರ್ಮಿಕ ಗ್ರಂಥಗಳನ್ನು ಭಾಷಾಂತರಿಸಿ ತಮ್ಮ ಧರ್ಮ ಪ್ರಸಾರವನ್ನು ಅವರು ವಿಸ್ತರಿಸಿದರು. ಮತ್ತೆ ಕೆಲವರು ಜನಸಂಪರ್ಕದ ಮಟ್ಟಿಗೆ ಮಾತ್ರ ತಮ್ಮ ಕನ್ನಡ ಅಭ್ಯಾಸವನ್ನು ಸೀಮಿತಗೊಳಿಸದೆ ಕನ್ನಡ ಭಾಷೆ, ಸಾಹಿತ್ಯ, ಇತಿಹಾಸ, ಸಂಸ್ಕೃತಿಗಳ ಆಳವಾದ ಅಭ್ಯಾಸವನ್ನೇ ಅವರು ಕೈಗೊಂಡರು. ಇಂಥ ಹಲವು ಮಹನೀಯರ ಹಲವು ಬಗೆಯ ಸೇವೆಯಿಂದ ಕನ್ನಡಕ್ಕೆ ಅಪಾರವಾದ ಒಂದು ಪ್ರಯೋಜನವಾಯಿತೆಂದು ಬೇರೆ ಹೇಳಬೇಕಾಗಿಲ್ಲ. ಮಿಷನರಿಗಳು ಕೇವಲ ಬರೆಯಲಿಲ್ಲ, ಬರೆದುದನ್ನು ಮುದ್ರಿಸಿ ಪ್ರಕಟಿಸಲಾರಂಭಿಸಿದರು. ಮಿಷನರಿಗಳು ಆರಂಭಿಸಿದ ಮುದ್ರಣ ಕಾರ್ಯವು ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳ ಪ್ರಗತಿಯನ್ನು ಕಾಣಲು ಮುಖ್ಯ ಕಾರಣವಾಯಿತು. ವಿಲಿಯಂ ಕೇರಿ ಎಂಬ ಮಿಷನರಿಯು 1809ರಲ್ಲಿ ಬೈಬಲ್ ಗ್ರಂಥವನ್ನು ಕನ್ನಡಕ್ಕೆ ಅನುವಾದಿಸಿದ. ಜಾನ್ ಹ್ಯಾಡ್ಸನ್ನನು ಹೊಸ ಒಡಂಬಡಿಕೆಯ ಪೂರ್ವಾರ್ಧವನ್ನು 1820ರಲ್ಲಿ ಮದ್ರಾಸಿನಲ್ಲಿ ಮುದ್ರಿಸಿ ಕನ್ನಡ ಬೈಬಲ್ ಸಾಹಿತ್ಯದ ಪಿತಾಮಹನೆಂದು ಕರೆಸಿಕೊಂಡನು. ಬಾಸೆಲ್ ಮಿಷನ್ನಿನ ಹರ್ಮನ್ ಮುಗ್ಲಿಂಗ್ 1848ರಲ್ಲಿ ಬರೆದ ವರದಿಯೊಂದರಲ್ಲಿ ದಕ್ಷಿಣ ಮಹಾರಾಷ್ಟ್ರವೆನಿಸುವ ಪ್ರದೇಶವೆಲ್ಲ ಕನ್ನಡವೇ ನಾಡೇ ಆಗಿದೆ ಎಂದು ಬರೆದುದು ಮಹತ್ವದ ವಿಚಾರ. ಅಲ್ಲದೆ 1843-44ರಲ್ಲಿ ಆರಂಭಿಸಿದ ಮಂಗಳೂರು ಸಮಾಚಾರ ಮತ್ತು ಕನ್ನಡ ಸಮಾಚಾರ ಪತ್ರಿಕೆಗಳ ಪ್ರಕಟಣೆ ಅಲ್ಲದೆ ಇನ್ನೂ ಮಹತ್ವದ ಸಾಹಿತ್ಯಿಕ ಕೆಲಸ ಕಾರ್ಯಗಳನ್ನು ಶ್ರೀಯುತರು ಮಾಡಿದರು. ಮುಂದೆ ಬಂದ ಹಲವು ಕ್ರೈಸ್ತ ಪಾದ್ರಿಗಳು ಮತ್ತು ಇಂಗ್ಲಿಷ್ ಅಧಿಕಾರಿಗಳು ಕನ್ನಡಕ್ಕಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. 19ನೆಯ ಶತಮಾನದ ಮೊದಲ ಪ್ರಮುಖ ಕವಿಯಾದ ದೇವಚಂದ್ರನು 1838ರಲ್ಲಿ ರಾಜಾವಳಿ ಕಥೆ ಬರೆದ. ಮೆಕೆಂಜೆಯ ಸೂಚನೆಯ ಮೇರೆಗೆ ಬರೆದ ಕೃತಿ ಇದಾಗಿದೆ. ಪಾಶ್ಚಾತ್ಯ ಸಂಪರ್ಕದ ಪರಿಣಾಮವಾಗಿ ಅದು ಗದ್ಯ ರೂಪವನ್ನು ಪಡೆಯಿತು. ಇಲ್ಲದಿದ್ದರೆ ಪುರಾತನ ಮಾದರಿಯ ಪದ್ಯರೂಪವನ್ನು ಆ ಕೃತಿ ಪಡೆಯಬಹುದಾಗಿತ್ತು. ಮುಂದೆ ಕೆಂಪುನಾರಾಯಣನು ಮುದ್ರಮಂಜುಷ ಸಹ ನಡುಗನ್ನಡ ಹೊಸಗನ್ನಡಗಳ ಕೂಡುವಿಕೆಯ ಒಂದು ಮಾದರಿಯಲ್ಲಿದೆ. 10ನೆಯ ಶತಮಾನದಲ್ಲಿ ಹಳೆಗನ್ನಡ ಸಾಹಿತ್ಯದ ಸುವರ್ಣಯುಗ ಪ್ರಾರಂಭವಾದರೆ 20ನೆಯ ಶತಮಾನದಲ್ಲಿ ಹೊಸಗನ್ನಡ ಸಾಹಿತ್ಯದ ಸುವರ್ಣಯುಗ ಪ್ರಾರಂಭವಾಗಿದೆ. ಕಾರಣ ಈ ಅವಧಿಯನ್ನು ಸುಗ್ಗಿಯ ಕಾಲವೆನ್ನಬಹುದು. ಈ ಹೊಸ ಯುಗ 1920ರಿಂದ ಅದು ಆರಂಭವಾಗುತ್ತದೆ. ಈ ಹೊಸ ಯುಗದ ಆರಂಭ ಬಿ. ಎಂ. ಶ್ರೀಯವರ ಇಂಗ್ಲಿಷ್ ಗೀತೆಗಳು ಸಂಕಲನದಿಂದ
ಉಂಟಾಗುತ್ತದೆ. ಪಂಪ ಹಳೆಗನ್ನಡ ಕಾವ್ಯದ ಒಂದು ಕವಿ ಮಾರ್ಗವನ್ನು ಶೋಧಿಸಿದರೆ, BM ಶ್ರೀಯವರು ಹೊಸಗನ್ನಡ ಕಾವ್ಯದ ಕವಿ ಮಾರ್ಗವನ್ನು ತೋರಿಸಿಕೊಟ್ಟವರು. ಕಾರಣ BM ಶ್ರೀಯನ್ನು ನಾವು ಕವಿಗಳ ಕವಿ ಎಂದಲೂ ಸಹ ನಾವು ಕರೆಯಲಾಗಿದೆ. ನವೋದಯ ಕಾವ್ಯ ಯುರೋಪಿನ ಒಂದು ರೋಮ್ಯಾಂಟಿಕ್ ಕಾವ್ಯದಿಂದ ಅದು ಪ್ರೇರಣೆಯನ್ನು ಪಡೆದಿದೆ. ಅದು ತನ್ನ ಕಾಲು ಚಾಚಿ ಬೆಳೆದದ್ದು ಭಾರತೀಯ ಸಂಸ್ಕೃತಿಯಲ್ಲಿ. BM ಶ್ರೀಯವರೇ ಹೇಳುವಂತೆ, ಇವಳ ಸೊಬಗನ್ನವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡುಗೆ ಇವಳಗಿಟ್ಟು ಹಾಡ ಬಯಸಿದೆ. ಕನ್ನಡ ನವೋದಯ ಕಾವ್ಯಕ್ಕೆ ಇಂಗ್ಲೆಂಡಿನ ರೊಮ್ಯಾಂಟಿಸಮ್, ಕನ್ನಡದ ಜಾನಪದ ಕಾವ್ಯ, ಅನುಭವ ಕಾವ್ಯ, ವಚನ, ಕೀರ್ತನೆಗಳು, ರಂಗಗೀತೆಗಳು ಪ್ರೇರಣೆ ನೀಡಿರುವುದನ್ನು ನಾವು ಕಾಣಬಹುದು. ಪಾಶ್ಚಾತ್ಯ ಕವಿಗಳಾದ ಯೇಟ್ಸ್, ಎಲಿಯಟ್, ಪೌಂಡ್ ಈ ಕವಿಗಳ ಒಂದು ಪ್ರೇರಣೆಗಳ ಜೊತೆಗೆ ಷರೀಫ್ ಸಾಹೇಬ್, ಕಡ್ಕೋಳ ಮಡಿವಾಳಪ್ಪರಂತಹ ಅನುಭಾವಿಗಳ ಪ್ರಭಾವವೂ ಸಹ ಈ ಒಂದು ನವೋದಯ ಕಾವ್ಯಕ್ಕೆ ಆಗಿದೆ. ಪಾಶ್ಚಾತ್ಯ ಕಾವ್ಯ ರೂಪಗಳಾದ ಸಾನೆಟ್, ಬ್ಲ್ಯಾಂಕ್ ವರ್ಸ್, ಲಿರಿಕ್, ಎಲಿಜಿ, ಫ್ಲೀವರ್ಸ್ಗಳ ಜೊತೆಗೆ ಷಟ್ಪದಿ, ಕಂದ, ಚೌಪದಿ, ರಗಳೆಯಂತಹ ದೇಸಿ ರೂಪಗಳು, ಎಳೆ, ತ್ರಿಪದಿ, ಲಾವಣಿ, ಗೀಗಿ ಪದ, ಪಾರಿಜಾತಕ ಹಾಡು, ಡಪ್ಪಿನ ಹಾಡಿನಂತಹ ಜನಪದ ರೂಪಗಳು ನವೋದಯ ಕಾವ್ಯದ ಹೊಸ ರೂಪಗಳನ್ನು ಸಿದ್ಧಗೊಳಿಸುವಲ್ಲಿ ಸಹಾಯಕಾರಿಯಾಗಿದೆ. ಇಲ್ಲಿ ಮಾನವನೇ ಆಸಕ್ತಿಯ ಕೇಂದ್ರ ಬಿಂದುವಾಗಿರುತ್ತಾನೆ. ಅಂದರೆ ನವೋದಯ ಸಾಹಿತ್ಯದಲ್ಲಿ ಮಾನವನೇ ಒಂದು ಆಸಕ್ತಿಯ ಒಂದು ಕೇಂದ್ರ ಬಿಂದುವಾಗಿರುತ್ತಾನೆ. ಪ್ರಕೃತಿ ಮತ್ತು ಮಾನವನ ಸಂಬಂಧದ ಗಾಢತೆಯನ್ನು ಇಲ್ಲಿ ವಿಶ್ಲೇಷಿಸಲಾಗಿದೆ. 1920ರಿಂದ ಗಾಂಧಿಯುಗ ಆರಂಭವಾದ ನಂತರ ಭಾರತದ ಸ್ವತಂತ್ರ ಚಳವಳಿ ನವೋದಯ ಕಾವ್ಯಕ್ಕೆ ಮುಖ್ಯ ಒಂದು ವಸ್ತುವಾಯಿತು. ದೇಶಭಕ್ತಿ, ಪ್ರಕೃತಿ ವರ್ಣನೆ ಮತ್ತು ಆತ್ಮೋದ್ಧಾರ, ನೀತಿ, ಅಧ್ಯಾತ್ಮ, ಪ್ರೀತಿ, ಪ್ರೇಮ, ನಾಡುನುಡಿಯ ಅಭಿಮಾನ, ಸಾಮಾಜಿಕ ಚಿಂತನೆ ಇವೆಲ್ಲ ನವೋದಯ ಕಾವ್ಯಕ್ಕೆ ಮೂಲ ನೆಲೆಗಳಾದವು. ದೇವರ ಪ್ರಾರ್ಥನೆಯ ಜೊತೆಗೆ ಜೀವನ ಶ್ರದ್ಧೆಗೂ ಅವರು ಪ್ರಾಮುಖ್ಯತೆ ನೀಡಿದರು. ನಿರಾಶೆ, ಪ್ರತಿಭಟನೆಯಂಥ ವಿಷಯಗಳಿಗೆ ಇಲ್ಲಿ ಅವಕಾಶವಿಲ್ಲ. ಏನಿದ್ದರೂ ನವೋದಯ ಕವಿಗಳು ಬಾಳನ್ನು ಅರ್ಥಪೂರ್ಣವೆಂದು ನಂಬಿದವರು. ಹೀಗೆ ನವೋದಯ ಕಾವ್ಯ ಇಹ ಪರ, ನನಸು ಕನಸು, ವಾಸ್ತವ ಕಲ್ಪನೆಗಳ ನಡುವೆ ಸಾಧಿಸಿದ ಸಮನ್ವಯದ ತೀರ ಮುಖ್ಯವಾದ ಅಂಶಗಳಾಗಿವೆ. ಈ ನವೋದಯ ಒಂದು ಕಾಲಘಟ್ಟದ ಸಂದರ್ಭದಲ್ಲಿ ಅನೇಕ ಜನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅನೇಕ ಮಹನೀಯರು ತಮ್ಮದೇ ಆದ ಒಂದು ಸಾಹಿತ್ಯಿಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೈಸೂರು, ಬೆಂಗಳೂರು ಕಡೆಗೆ BM ಶ್ರೀ, DVG ಮಾಸ್ತಿ, ವಿ. ಸೀತಾರಾಮಯ್ಯ, ಕುವೆಂಪು, ಪೂತಿನ, ರಾಜರತ್ನಂ, SV ರಂಗಣ್ಣ, ನರಸಿಂಹಸ್ವಾಮಿ, ಶಿವರುದ್ರಪ್ಪ ಮುಂತಾದವರು. ಅದೇ ರೀತಿ ಕರಾವಳಿ ಒಂದು ಭಾಗದ ಕಡೆಗೆ ನೋಡಿದಾಗ ಗೋವಿಂದ ಪೈ, MN ಕಾಮತ್, ಕಂಡೆಗೊಂಡ್ಲು ಶಂಕರಭಟ್ಟ, ದಿನಕರ ದೇಸಾಯಿ ಮುಂತಾದವರು. ಮುಂಬೈ ಕರ್ನಾಟಕದ ಕಡೆ ಬಂದರೆ ಬೇಂದ್ರೆ, ಮಧುರ ಚೆನ್ನ, DS ಕರ್ಕಿ, ರಸಿಕರಂಗ ವಿನಾಯಕ, ಆನಂದ ಕಂದ ಮತ್ತು ಸಾಲಿ ರಾಮಚಂದ್ರ, ಈಶ್ವರ್ ಸಣ್ಕಲ್ ಮತ್ತು ಕಣವಿ ಈ ಒಂದು ಭಾಗದ ಪ್ರಮುಖ ಕವಿಗಳು. ಜೊತೆಗೆ ಹೈದರಾಬಾದ್ ಕರ್ನಾಟಕಕ್ಕೆ ಬಂದಾಗ ಜೋಳದ ರಾಶಿ ದೊಡ್ಡನಗೌಡರು ಮತ್ತು ನಾಗೇಶ್ ಶಾಸ್ತ್ರಿ, ಪಂಡಿತ್ ತಾರಾನಾಥ, ವ್ಯಾಕರಣ ತೀರ್ಥ ಚಂದ್ರಶೇಖರ ಶಾಸ್ತ್ರಿ, ಸಿದ್ದಯ್ಯ ಪುರಾಣಿಕ, ಶಾಂತರಸ, ಮಗು ಬಿರುದಾರ ಮುಂತಾದವರು ಈ ಕಾವ್ಯ ಸೃಷ್ಟಿಗೆ ಮಹತ್ವದ ಒಂದು ಕಾರ್ಯವನ್ನು, ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ಈ ನವೋದಯ ಸಾಹಿತ್ಯದ
ಒಂದು ಬೆಳವಣಿಗೆ, ಅದರ ಲಕ್ಷಣ, ಅದರ ಸ್ವರೂಪ ಕುರಿತು ನಾವು ಮಾತನಾಡುವಾಗ ಈ ಎಲ್ಲ ಅಂಶಗಳು ಅದು ಒಳಗೊಂಡಿರುತ್ತದೆ. ಒಟ್ಟಿನಲ್ಲಿ ಹೊಸಗನ್ನಡದ ಅರುಣೋದಯವು 19ನೇ ಶತಮಾನದ ಮಧ್ಯಭಾಗದಲ್ಲಿ ಆರಂಭವಾಗಿ ಕೊನೆಯ ದಶಕದಲ್ಲಿ ನಿಚ್ಚಳವಾಗಿ ಅದು ಕಂಡು ಬರತೊಡಗಿತು. 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಇನ್ನೂ ಹಳೆಯ ರೀತಿಯ ಸಾಹಿತ್ಯವೇ ಹೆಚ್ಚಾಗಿತ್ತು. ಆದರೆ 19ನೇ ಶತಮಾನದ ಮಧ್ಯಭಾಗದಿಂದ ಕನ್ನಡವು ಹೆಚ್ಚು ಹೆಚ್ಚು ಹೊಸತನವನ್ನು ಪಡೆಯುತ್ತಾ ಅದು ಹೋಯಿತು. ಸೊ ಇದು ಆದ ನಂತರ ಅಂದರೆ ನವೋದಯ ಸಾಹಿತ್ಯದ ಉದಯ, ಅದರ ಬೆಳವಣಿಗೆ, ಲಕ್ಷಣ, ಇದಾದ ನಂತರ ಮುಂದೆ ಈ ಒಂದು ಸಾಹಿತ್ಯದ ಈ ಒಂದು ನವೋದಯದ ಒಂದು ಸಾಹಿತ್ಯ ಘಟ್ಟದಲ್ಲಿ ಬರ್ತಕ್ಕಂಥ ಕೆಲವು ಕವಿಗಳ ಒಂದು ವಿಚಾರವಾಗಿ ನಾವು ಮುಂದಿನ ತರಗತಿಯಲ್ಲಿ ಮಾತನಾಡೋಣ. ನಮಸ್ಕಾರ.